ಇನ್ನು ಮಾಜಿ ಸಚಿವ ಬೈರತಿ ಬಸವರಾಜ್ ಈಗಾಗಲೇ ನಾಪತ್ತೆಯಾಗಿದ್ದಾರೆ. ಒಂದ್ ಕಡೆ ಸಿಐಡಿ ಪೊಲೀಸರು ಅವರ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಪೊಲೀಸರು ತೀವ್ರವಾಗಿ ತಲಾಶೆ ನಡೆಸ್ತಾ ಇರೋದು. ಬೈರತಿ ಬಸವರಾಜ್ ನಾಪತ್ತೆಗೆ ಈಗಾಗಲೇ ಸಿಐಡಿ ಶೋಧ ಮುಂದುವರೆದಿದೆ. ಗೋವಾ ಪುಣೆಯಲ್ಲಿ ಬೀಡು ಬಿಟ್ಟಿರುವಂತಹ 2 ವಿಶೇಷ ತಂಡಗಳು, ಬೈರತಿ ಪತ್ತೆಗೆ 3 ವಿಶೇಷ ತಂಡಗಳನ್ನ ರಚನೆ ಮಾಡಿರುವಂತಹ ಸಿಐಡಿ 2 ತಂಡದಿಂದ ಬೈರತಿ ಬಸವರಾಜ್ ಪತ್ತೆಗೆ ಕಾರ್ಯಾಚರಣೆ ನಡೆಸಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಈ ಒಂದು ಅರ್ಜಿ ವಿಚಾರಣೆ ಸೋಮವಾರಕ್ಕೆ ಮುಂದೂಡಲಾಗಿದೆ. ಸೋಮವಾರ ಮತ್ತೆ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಈಗ ಮತ್ತೊಂದು ಕಡೆ ಈಗಾಗಲೇ ಬೈರತಿ ಬಸವರಾಜ್ ನಾಪತ್ತೆಯಾಗಿರೋದು. ಅವರ ಹುಡುಕಾಟಕ್ಕೆ ಪೊಲೀಸರು ತೀವ್ರವಾಗಿ ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಜಯಶಂಕರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಜಯಶಂಕರ್, ಇದೀಗ ಒಂದ್ ಕಡೆ ಪೊಲೀಸರು ಈಗಾಗಲೇ ತೀವ್ರ ತಲಾಶೆಯನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಬೈರತಿ ಬಸವರಾಜ್ ನಾಪತ್ತೆಯಾಗಿರೋದು. ಸದ್ಯ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ? ಈಗಾಗಲೇ ಏನು ಗೋವಾ ಮತ್ತು ಪುಣೆ ಭಾಗದಲ್ಲಿ 3 ತಂಡಗಳಲ್ಲಿ 2 ತಂಡ ಅಲ್ಲಿ ಬೀಡು ಬಿಟ್ಟಿರುವಂತದ್ದು, ಮತ್ತೆ ಮತ್ತೊಂದು ತಂಡ ಏನಿದೆ ಅದು ಟೆಕ್ನಿಕಲ್ ಆಗಿ ವರ್ಕ್ ಅನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಟೆಕ್ನಿಕಲ್ ಆಗಿ ಇನ್ಪುಟ್ ಗಳನ್ನ ಕೊಡ್ತಾ ಇದ್ದಾರೆ. ಅವರ ಮೊಬೈಲ್ ಎಲ್ಲಿ ಬ್ಲಿಂಕ್ ಆಗಿದೆ ಮತ್ತು ಸಿಡಿಆರ್ ರಿಪೋರ್ಟ್ ಗಳನ್ನ ತೆಗೆಯುವಂತದ್ದು. ಅಂದ್ರೆ ಪರಾರಿಯಾದ ಬಳಿಕ ಅವರು ಯಾರ ಆಶ್ರಯದಲ್ಲಿ ಇದ್ದಾರೆ ಅನ್ನುವಂತಹ ಒಂದು ವಿಚಾರವನ್ನ ಸಿಡಿಆರ್ ರಿಪೋರ್ಟ್ ಗಳನ್ನು ತೆಗೆಯುವಂತಹ ಮುಖಾಂತರ ಅವರಿಗೆ ಇನ್ಪುಟ್ ಅನ್ನು ಕೊಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಇಲ್ಲಿ ಬಹು ಮುಖ್ಯವಾಗಿ ಬಹು ಬೇಗ ಬಸವರಾಜ ಏನಿದ್ದಾರೆ ಅವರನ್ನ ಬಂಧನ ಮಾಡುವಂತಹ ಒಂದು ಕೆಲಸಗಳನ್ನ ಮಾಡಲೇಬೇಕಾಗಿದೆ. ಹೀಗಾಗಿ ಸಿಐಡಿ ಅಧಿಕಾರಿಗಳು ನಿನ್ನೆಯಿಂದಲೂ ಕೂಡ ಅಂದ್ರೆ ನಿನ್ನೆಯೂ ಕೂಡ ಸಾಕಷ್ಟು ಕಡೆ ವಿಚಾರ ಅಂದ್ರೆ ಅವರನ್ನ ಶೋಧ ಕಾರ್ಯ ಮಾಡೋದಕ್ಕೆ ಅವರ ಕಚೇರಿ ಆಗಿರಬಹುದು ಮತ್ತೆ ಅವರ ಸಂಬಂಧಿಕರ ಮನೆಗಳಾಗಿರಬಹುದು ಇಲ್ಲೆಲ್ಲವೂ ಕೂಡ ಒಂದು ಸರ್ಚ್ ಮಾಡುವಂತಹ ಒಂದು ಸರ್ಚ್ ಆಪರೇಷನ್ ಗಳನ್ನು ಕೂಡ ಈಗಾಗಲೇ ಕೈಗೊಂಡಿದ್ರು. ಆದರೆ ಯಾವುದೇ ಫಲ ನೀಡಿರಲಿಲ್ಲ. ಅವರ ಸ್ನೇಹಿತರಿಗೂ ಕೂಡ ತಿಳಿಯದ ರೀತಿಯಲ್ಲಿ ಅಂದ್ರೆ ಅವರಿಗೂ ಕೂಡ ಅವರ ಲೊಕೇಶನ್ ಗೊತ್ತಾಗದ ರೀತಿಯಲ್ಲಿ ಅವರು ಪರಾರಿಯಾಗಿರುವಂತದ್ದು. ಹೀಗಾಗಿ ಸದ್ಯ ಅವರ ಬಂಧನ ಆಗಲೇಬೇಕಾದಂತಹ ಒಂದು ಅನಿವಾರ್ಯತೆ ಇದೆ. ಕೋರ್ಟ್ ಕೂಡ ಪರೋಕ್ಷವಾಗಿ ಅವರನ್ನ ಬಂಧನ ಮಾಡಿ ಅಂತ ಹೇಳಿ ಜಾಮೀನನ್ನು ರದ್ದು ಮಾಡುವಂತಹ ಮುಖಾಂತರ ಸೂಚನೆಯನ್ನ ಕೂಡ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ನಾಳೆ ಮತ್ತೆ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅಂದ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಆ ಜಾಮೀನನ್ನ ಅರ್ಜಿಯ ಏನಾಗುತ್ತೆ ಅನ್ನುವಂಥದ್ದು, ಅಂದ್ರೆ ಅದರ ಆದೇಶ ಏನಾಗುತ್ತೆ ಅನ್ನೋದ್ರ ಮೇಲೆ ಇದೊಂದು ಡಿಪೆಂಡ್ ಆಗಿದೆ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಮಾಜಿ ಸಚಿವ ಬೈರತಿ ಬಸವರಾಜ್ ಈಗಾಗಲೇ ನಾಪತ್ತೆಯಾಗಿದ್ದಾರೆ. ಒಂದ್ ಕಡೆ ಸಿಐಡಿ ಪೊಲೀಸರು ಅವರ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಪೊಲೀಸರು ತೀವ್ರವಾಗಿ ತಲಾಶೆ ನಡೆಸ್ತಾ ಇರೋದು. ಬೈರತಿ ಬಸವರಾಜ್ ನಾಪತ್ತೆಗೆ ಈಗಾಗಲೇ ಸಿಐಡಿ ಶೋಧ ಮುಂದುವರೆದಿದೆ. ಗೋವಾ ಪುಣೆಯಲ್ಲಿ ಬೀಡು ಬಿಟ್ಟಿರುವಂತಹ 2 ವಿಶೇಷ ತಂಡಗಳು, ಬೈರತಿ ಪತ್ತೆಗೆ 3 ವಿಶೇಷ ತಂಡಗಳನ್ನ ರಚನೆ ಮಾಡಿರುವಂತಹ ಸಿಐಡಿ 2 ತಂಡದಿಂದ ಬೈರತಿ ಬಸವರಾಜ್ ಪತ್ತೆಗೆ ಕಾರ್ಯಾಚರಣೆ ನಡೆಸಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಈ ಒಂದು ಅರ್ಜಿ ವಿಚಾರಣೆ ಸೋಮವಾರಕ್ಕೆ ಮುಂದೂಡಲಾಗಿದೆ. ಸೋಮವಾರ ಮತ್ತೆ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಈಗ ಮತ್ತೊಂದು ಕಡೆ ಈಗಾಗಲೇ ಬೈರತಿ ಬಸವರಾಜ್ ನಾಪತ್ತೆಯಾಗಿರೋದು. ಅವರ ಹುಡುಕಾಟಕ್ಕೆ ಪೊಲೀಸರು ತೀವ್ರವಾಗಿ ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಜಯಶಂಕರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಜಯಶಂಕರ್, ಇದೀಗ ಒಂದ್ ಕಡೆ ಪೊಲೀಸರು ಈಗಾಗಲೇ ತೀವ್ರ ತಲಾಶೆಯನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಬೈರತಿ ಬಸವರಾಜ್ ನಾಪತ್ತೆಯಾಗಿರೋದು. ಸದ್ಯ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ? ಈಗಾಗಲೇ ಏನು ಗೋವಾ ಮತ್ತು ಪುಣೆ ಭಾಗದಲ್ಲಿ 3 ತಂಡಗಳಲ್ಲಿ 2 ತಂಡ ಅಲ್ಲಿ ಬೀಡು ಬಿಟ್ಟಿರುವಂತದ್ದು, ಮತ್ತೆ ಮತ್ತೊಂದು ತಂಡ ಏನಿದೆ ಅದು ಟೆಕ್ನಿಕಲ್ ಆಗಿ ವರ್ಕ್ ಅನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಟೆಕ್ನಿಕಲ್ ಆಗಿ ಇನ್ಪುಟ್ ಗಳನ್ನ ಕೊಡ್ತಾ ಇದ್ದಾರೆ. ಅವರ ಮೊಬೈಲ್ ಎಲ್ಲಿ ಬ್ಲಿಂಕ್ ಆಗಿದೆ ಮತ್ತು ಸಿಡಿಆರ್ ರಿಪೋರ್ಟ್ ಗಳನ್ನ ತೆಗೆಯುವಂತದ್ದು. ಅಂದ್ರೆ ಪರಾರಿಯಾದ ಬಳಿಕ ಅವರು ಯಾರ ಆಶ್ರಯದಲ್ಲಿ ಇದ್ದಾರೆ ಅನ್ನುವಂತಹ ಒಂದು ವಿಚಾರವನ್ನ ಸಿಡಿಆರ್ ರಿಪೋರ್ಟ್ ಗಳನ್ನು ತೆಗೆಯುವಂತಹ ಮುಖಾಂತರ ಅವರಿಗೆ ಇನ್ಪುಟ್ ಅನ್ನು ಕೊಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಇಲ್ಲಿ ಬಹು ಮುಖ್ಯವಾಗಿ ಬಹು ಬೇಗ ಬಸವರಾಜ ಏನಿದ್ದಾರೆ ಅವರನ್ನ ಬಂಧನ ಮಾಡುವಂತಹ ಒಂದು ಕೆಲಸಗಳನ್ನ ಮಾಡಲೇಬೇಕಾಗಿದೆ. ಹೀಗಾಗಿ ಸಿಐಡಿ ಅಧಿಕಾರಿಗಳು ನಿನ್ನೆಯಿಂದಲೂ ಕೂಡ ಅಂದ್ರೆ ನಿನ್ನೆಯೂ ಕೂಡ ಸಾಕಷ್ಟು ಕಡೆ ವಿಚಾರ ಅಂದ್ರೆ ಅವರನ್ನ ಶೋಧ ಕಾರ್ಯ ಮಾಡೋದಕ್ಕೆ ಅವರ ಕಚೇರಿ ಆಗಿರಬಹುದು ಮತ್ತೆ
ಅವರ ಸಂಬಂಧಿಕರ ಮನೆಗಳಾಗಿರಬಹುದು ಇಲ್ಲೆಲ್ಲವೂ ಕೂಡ ಒಂದು ಸರ್ಚ್ ಮಾಡುವಂತಹ ಒಂದು ಸರ್ಚ್ ಆಪರೇಷನ್ಗಳನ್ನು ಕೂಡ ಈಗಾಗಲೇ ಕೈಗೊಂಡಿದ್ರು. ಆದರೆ ಯಾವುದೇ ಫಲ ನೀಡಿರಲಿಲ್ಲ. ಅವರ ಸ್ನೇಹಿತರಿಗೂ ಕೂಡ ತಿಳಿಯದ ರೀತಿಯಲ್ಲಿ, ಅಂದ್ರೆ ಅವರಿಗೂ ಕೂಡ ಅವರ ಲೊಕೇಶನ್ ಗೊತ್ತಾಗದ ರೀತಿಯಲ್ಲಿ ಅವರು ಪರಾರಿಯಾಗಿರುವಂತದ್ದು. ಹೀಗಾಗಿ ಸದ್ಯ ಅವರ ಬಂಧನ ಆಗಲೇಬೇಕಾದಂತಹ ಒಂದು ಅನಿವಾರ್ಯತೆ ಇದೆ. ಕೋರ್ಟ್ ಕೂಡ ಪರೋಕ್ಷವಾಗಿ ಅವರನ್ನ ಬಂಧನ ಮಾಡಿ ಅಂತ ಹೇಳಿ ಜಾಮೀನನ್ನು ರದ್ದು ಮಾಡುವಂತಹ ಮುಖಾಂತರ ಸೂಚನೆಯನ್ನ ಕೂಡ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ನಾಳೆ ಮತ್ತೆ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅಂದ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಆ ಜಾಮೀನನ್ನ ಅರ್ಜಿಯ ಏನಾಗುತ್ತೆ ಅನ್ನುವಂಥದ್ದು, ಅಂದ್ರೆ ಅದರ ಆದೇಶ ಏನಾಗುತ್ತೆ ಅನ್ನೋದ್ರ ಮೇಲೆ ಇದೊಂದು ಡಿಪೆಂಡ್ ಆಗಿದೆ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಮಾಜಿ ಸಚಿವ ಬೈರತಿ ಬಸವರಾಜ್ ಈಗಾಗಲೇ ನಾಪತ್ತೆಯಾಗಿದ್ದಾರೆ. ಒಂದ್ ಕಡೆ ಸಿಐಡಿ ಪೊಲೀಸರು ಅವರ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಪೊಲೀಸರು ತೀವ್ರವಾಗಿ ತಲಾಶೆ ನಡೆಸ್ತಾ ಇರೋದು. ಬೈರತಿ ಬಸವರಾಜ್ ನಾಪತ್ತೆಗೆ ಈಗಾಗಲೇ ಸಿಐಡಿ ಶೋಧ ಮುಂದುವರೆದಿದೆ. ಗೋವಾ ಪುಣೆಯಲ್ಲಿ ಬೀಡು ಬಿಟ್ಟಿರುವಂತಹ 2 ವಿಶೇಷ ತಂಡಗಳು, ಬೈರತಿ ಪತ್ತೆಗೆ 3 ವಿಶೇಷ ತಂಡಗಳನ್ನ ರಚನೆ ಮಾಡಿರುವಂತಹ ಸಿಐಡಿ 2 ತಂಡದಿಂದ ಬೈರತಿ ಬಸವರಾಜ್ ಪತ್ತೆಗೆ ಕಾರ್ಯಾಚರಣೆ ನಡೆಸಿದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ನಿರೀಕ್ಷಣಾ ಜಾಮೀನಿಗಾಗಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಈ ಒಂದು ಅರ್ಜಿ ವಿಚಾರಣೆ ಸೋಮವಾರಕ್ಕೆ ಮುಂದೂಡಲಾಗಿದೆ. ಸೋಮವಾರ ಮತ್ತೆ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಈಗ ಮತ್ತೊಂದು ಕಡೆ ಈಗಾಗಲೇ ಬೈರತಿ ಬಸವರಾಜ್ ನಾಪತ್ತೆಯಾಗಿರೋದು, ಅವರ ಹುಡುಕಾಟಕ್ಕೆ ಪೊಲೀಸರು ತೀವ್ರವಾಗಿ ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಜಯಶಂಕರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಜಯಶಂಕರ್, ಇದೀಗ ಒಂದ್ ಕಡೆ ಪೊಲೀಸರು ಈಗಾಗಲೇ ತೀವ್ರ ತಲಾಶೆಯನ್ನು ನಡೆಸ್ತಾ ಇದ್ದಾರೆ, ಮತ್ತೊಂದು ಕಡೆ ಬೈರತಿ ಬಸವರಾಜ್ ನಾಪತ್ತೆಯಾಗಿರೋದು. ಸದ್ಯ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಸದ್ಯಕ್ಕೆ ಏನ್ ಡೀಟೇಲ್ಸ್ ಇದೆ? ಈಗಾಗಲೇ ಏನು ಗೋವಾ ಮತ್ತು ಪುಣೆ ಭಾಗದಲ್ಲಿ 3 ತಂಡಗಳಲ್ಲಿ 2 ತಂಡ ಅಲ್ಲಿ ಬೀಡು ಬಿಟ್ಟಿರುವಂತದ್ದು, ಮತ್ತೆ ಮತ್ತೊಂದು ತಂಡ ಏನಿದೆ ಅದು ಟೆಕ್ನಿಕಲ್ ಆಗಿ ವರ್ಕ್ ಅನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಟೆಕ್ನಿಕಲ್ ಆಗಿ ಇನ್ಪುಟ್ ಗಳನ್ನ ಕೊಡ್ತಾ ಇದ್ದಾರೆ. ಅವರ ಮೊಬೈಲ್ ಎಲ್ಲಿ ಬ್ಲಿಂಕ್ ಆಗಿದೆ ಮತ್ತು ಸಿಡಿಆರ್ ರಿಪೋರ್ಟ್ ಗಳನ್ನ ತೆಗೆಯುವಂತದ್ದು. ಅಂದ್ರೆ ಪರಾರಿ ಆದ ಬಳಿಕ ಅವರು ಯಾರ ಆಶ್ರಯದಲ್ಲಿ ಇದ್ದಾರೆ ಅನ್ನುವಂತಹ ಒಂದು ವಿಚಾರವನ್ನ ಸಿಡಿಆರ್ ರಿಪೋರ್ಟ್ ಗಳನ್ನು ತೆಗೆಯುವಂತಹ ಮುಖಾಂತರ ಅವರಿಗೆ ಇನ್ಪುಟ್ ಅನ್ನು ಕೊಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಇಲ್ಲಿ ಬಹು ಮುಖ್ಯವಾಗಿ ಬಹು ಬೇಗ ಬಸವರಾಜ ಏನಿದ್ದಾರೆ ಅವರನ್ನ ಬಂಧನ ಮಾಡುವಂತಹ ಒಂದು ಕೆಲಸಗಳನ್ನ ಮಾಡಲೇಬೇಕಾಗಿದೆ. ಹೀಗಾಗಿ ಸಿಐಡಿ ಅಧಿಕಾರಿಗಳು ನಿನ್ನೆಯಿಂದಲೂ ಕೂಡ, ಅಂದ್ರೆ ನಿನ್ನೆಯೂ ಕೂಡ ಸಾಕಷ್ಟು ಕಡೆ ವಿಚಾರಣೆ, ಅಂದ್ರೆ ಅವರನ್ನ ಶೋಧ ಕಾರ್ಯ ಮಾಡೋದಕ್ಕೆ ಅವರ ಕಚೇರಿ ಆಗಿರಬಹುದು ಮತ್ತೆ ಅವರ ಸಂಬಂಧಿಕರ ಮನೆಗಳಾಗಿರಬಹುದು ಇಲ್ಲೆಲ್ಲವೂ ಕೂಡ ಒಂದು ಸರ್ಚ್ ಮಾಡುವಂತಹ ಒಂದು ಸರ್ಚ್ ಆಪರೇಷನ್ಗಳನ್ನು ಕೂಡ ಈಗಾಗಲೇ ಕೈಗೊಂಡಿದ್ರು. ಆದರೆ ಯಾವುದೇ ಫಲ ನೀಡಿರಲಿಲ್ಲ. ಅವರ ಸ್ನೇಹಿತರಿಗೂ ಕೂಡ ತಿಳಿಯದ ರೀತಿಯಲ್ಲಿ, ಅಂದ್ರೆ ಅವರಿಗೂ ಕೂಡ ಅವರ ಲೊಕೇಶನ್ ಗೊತ್ತಾಗದ ರೀತಿಯಲ್ಲಿ ಅವರು ಪರಾರಿಯಾಗಿರುವಂತದ್ದು. ಹೀಗಾಗಿ ಸದ್ಯ ಅವರ ಬಂಧನ ಆಗಲೇಬೇಕಾದಂತಹ ಒಂದು ಅನಿವಾರ್ಯತೆ ಇದೆ. ಕೋರ್ಟ್ ಕೂಡ ಪರೋಕ್ಷವಾಗಿ ಅವರನ್ನ ಬಂಧನ ಮಾಡಿ ಅಂತ ಹೇಳಿ ಜಾಮೀನನ್ನು ರದ್ದು ಮಾಡುವಂತಹ ಮುಖಾಂತರ ಸೂಚನೆಯನ್ನ ಕೂಡ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ನಾಳೆ ಮತ್ತೆ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅಂದ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಆ ಜಾಮೀನನ್ನ ಅರ್ಜಿಯ ಏನಾಗುತ್ತೆ ಅನ್ನುವಂಥದ್ದು, ಅಂದ್ರೆ ಅದರ ಆದೇಶ ಏನಾಗುತ್ತೆ ಅನ್ನೋದ್ರ ಮೇಲೆ ಇದೊಂದು ಡಿಪೆಂಡ್ ಆಗಿದೆ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗೆ.